ಸಾರೋ ಕ್ಷಮಿಸಿ ದಯಮಾಡಿ. ನಿಮಗೆ ಏನಾರ ಕಾಫಿ ಟೀ ಕೊಟ್ಟು ರಮೇಶ್ ಏನಾರು ಕೊಡಿಸಿದ್ಯಪ್ಪ? ಮತ್ತೆ ನಾವು ಒಳಗೆ ಬಂದಾಗ ಕಾಫಿ ಕೊಡಲೇ ಇಲ್ಲ. ಮೈಕ್ ಕೊಡಪ್ಪ. ಇಲ್ಲ ಇದೆ ಇಟ್ಟಿದೆಯಲ್ಲ. ನೆನ್ನೆ ರಾತ್ರಿ ಚರ್ಚಿನ ಮೇಲೆ ದಾಳಿ ಮಾಡಿದ್ದಾರೆ ಹೊರಗಡೆ. ಅದು ತುಂಬ ಹೇಯವಾದಂಥ ಘಟನೆ. ಆ ಥರ ಘಟನೆ ಆಗಬಾರ್ದು. ನ್ಯೂ ಇಯರ್ಸ್ ಈವಲ್ಲಿ ಆ ರೀತಿ ಒಂದು ಘಟನೆ ಆಗಿರ್ತಕ್ಕಂಥದ್ದು ನಾವೆಲ್ಲರೂ ಖಂಡಿಸಬೇಕಾದ್ದು. ನಾನು ತುಂಬ ನೋವಿಂದ ಮಾತಾಡ್ತೇನೆ. ಈ ದೇಶದಲ್ಲಿ ಎಲ್ಲ ರಿಲಿಜನ್ನೂ ಇದೆ, ಬರೀ ಹಿಂದೂಗಳಷ್ಟೇ ಅಲ್ಲ, ಮುಸ್ಲಿಮರಷ್ಟೇ ಅಲ್ಲ, ಕ್ರಿಶ್ಚಿಯನ್ಸ್ ಇದ್ದಾರೆ, ಪಾದ್ರಿಗಳಿದ್ದಾರೆ, ಜೈನ್ಸ್ ಇದ್ದಾರೆ, ಸಿಖ್ ಸಮಾಜ ಇದೆ, ಬುದ್ಧಿಸ್ಟ್ ಇದ್ದಾರೆ. ಈ ಥರ ಘಟನೆ ಆಗಬಾರ್ದು. ಇಂಥ ಘಟನೆ ಆಗದ ರೀತಿ ಯಾವ ರಾಜ್ಯ ಸರ್ಕಾರವೂ ಯಾವ ಕೇಂದ್ರ ಸರ್ಕಾರವೂ ನನಗೆ ಸಂಬಂಧ ಇಲ್ಲ. ಇಂಥ ಘಟನೆ ಆಗದ ರೀತಿ ಭಾಳ ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕಾದ್ದು ಅತ್ಯಂತ ಅವಶ್ಯಕ. ಈ ಘಟನೆಗೆ ಯಾರು ಕಾರಣ ಇದ್ದಾರೆ ಅವ್ರ ಮೇಲೆ ಭಾಳ ಕಾಠಿಣ್ಯವಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ. ಬಿಜೆಪಿ ಆಡಳಿತದ ರಾಜ್ಯಗಳಲ್ಲೇ ಹೆಚ್ಚು ದಾಳಿ ಆಗಿದೆ, ಇಂದೋರ್ ಮತ್ತೆ ಉತ್ತರ ಪ್ರದೇಶದಲ್ಲಿ ಹೆಚ್ಚು ದಾಳಿ ಆಗಿರುವಂಥದ್ದು. ಅಂದರೆ ಪೊಲೀಸರು ಭಯ ಇಲ್ಲ ಅನ್ನುವಂಥದ್ದಾಗಿದೆ. ನನಗೆ ಸ್ವಲ್ಪ ತೊಂದರೆ ಇದೆ. ಈ ಥ್ರೋಟು ಇದನ್ನು ಆಪ್ರೇಟ್ ಮಾಡಿದ್ರು, ಅಲ್ಲಿಂದ ಸ್ವಲ್ಪ ಕಿವಿ ನಾನು ಇದನ್ನು ಹಾಕೊಳ್ತಾ ಇಲ್ಲ. ನಮ್ಮ ಪಕ್ಕದ ತಿಪ್ಪೇಸ್ವಾಮಿಯವ್ರು ಕೂತ್ರೆ ನನಗೆ ಹೇಳ್ಬೋದು. ಅವರು ಏನು ಕೇಳಿದ್ರು, ಅದು ಇಂದೂರಲ್ಲಿ ಮತ್ತೆ ಬಿಜೆಪಿ ಇಂದೂರು ಮತ್ತು ಆಗಿದೆ ಅಂತ ಕೇಳ್ತಾವ್ರೆ. ಬಿಜೆಪಿ ಆಡಳಿತ ಇರತಕ್ಕಂಥ ರಾಜ್ಯಗಳಲ್ಲಿ ಹೆಚ್ಚಾಗ್ತಾ ಇದೆ ಅಂತ. ನಾನು ಯಾವ ರಾಜ್ಯದಲ್ಲಿ ಹೆಚ್ಚಾಗಿದೆ ಯಾವ ರಾಜ್ಯದಲ್ಲಿ ಕಡಿಮೆ ಆಗಿದೆ ಅನ್ನೋದಕ್ಕೆ ಬದಲಾಗಿ ಎಲ್ಲೇ ಆಗಿದ್ದರೂ ಯಾರೇ ತಪ್ಪು ಮಾಡಿದ್ರು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಭಾಳ ಯಾವುದೇ ಆತಂಕ ಇಲ್ಲದೆ ನಿರ್ಭಯವಾಗಿ ಹೇಳ್ತಾ ಇದ್ದೇನೆ. ನಿನ್ನೆ ಪ್ರಧಾನಮಂತ್ರಿಗಳು ದೆಹಲಿ ಒಳಗೆ ಒಂದು ಚರ್ಚ್ಗೆ ಹೋಗಿ ಅವರು ಪ್ರಾರ್ಥನೆ ಮಾಡಿದ್ದಾರೆ. ನಾನು ಅದನ್ನು ನೋಡಿದ್ದೇನೆ. ಅಂದ ಪ್ರಧಾನಮಂತ್ರಿಗಳು ಇದಕ್ಕೆ ಹಿಂದೆ ಸರಿತಾರೆ ಅಂತ ನಾನು ಅಂದುಕೊಂಡೆ. ಪ್ರೈಮ್ ಮಿನಿಸ್ಟರೇ ಭಾಗಿಯಾಗಿದ್ದಾರೆ. ನಿನ್ನೆ ಚರ್ಚ್ಗೆ ಹೋಗಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ. ಅದಕ್ಕಿಂತ ಇನ್ನೇನು ಒಬ್ಬ ದೇಶದ ಪ್ರಧಾನಮಂತ್ರಿ ತೋರಿಸ್ಲಿಕ್ಕಾಗೋದಿಲ್ಲ. ಹಿ ಶೋನ್ ದಿ ರೆಸ್ಪೆಕ್ಟ್. ಇನ್ನೊಂದು ವಿಷಯ, ಇವತ್ತು ಶಾಮನೂರು ಶಿವಶಂಕರರು ಇದು ಬಹುಶಃ ತಿಂಗಳದ ಇದಿರಬಹುದು. ನನಗೆ
ನಿಮಗೆಲ್ಲ ಗೊತ್ತಿದೆ, ನನ್ನ ಆರೋಗ್ಯ ಹೆಚ್ಚು ದೂರ ಪ್ರಯಾಣ ಮಾಡೋಕ್ಕಾಗಲ್ಲ. 2 ದಿನ ಬಿಟ್ಟು ದಿನ ಡಯಾಲಿಸಿಸ್ ಮಾಡ್ತಾರೆ, 3 ಡೇಸ್ಗೆ ಒನ್ಸ್. ನಿನ್ನೆ ಮಾಡಿದ್ರು, ನಾಳೆ ಮಾಡ್ತಾರೆ, ಇವತ್ತು ಫ್ರೀ ಇದ್ದೀನಿ. ಮೊನ್ನೆ ಬಂದು ಹೋದೆ ನಾನು. ಅದರಿಂದ ಲಾಂಗ್ ಜರ್ನಿ ಮಾಡೋದು ಸ್ವಲ್ಪ ಕಷ್ಟ. ಶಿವಶಂಕರಪ್ಪನವ್ರಿಗೂ ನನಗೂ ಸುಮಾರು 50 ವರ್ಷ ಸ್ನೇಹ. ನಮ್ಮ ತಿಪ್ಪೇಸ್ವಾಮಿಯವರು ಇಲ್ಲೇ ಕೂತಿದ್ದಾರೆ. ಅವರು ನಾನು PWD ಮಿನಿಸ್ಟರ್ ಆಗಿದ್ದಾಗ ನನ್ನ ಜೊತೆ ಒಡನಾಡಿಯಾಗಿ ಕೆಲಸ ಮಾಡಿದರು. ನಾವು ಏನು ಹೇಳಿದರೆ ಆ ಎಲ್ಲ ಕೆಲಸನ ಚಾಚು ತಪ್ಪದೆ ಮಾಡೋರು. ಅವರು ಹಾರ್ಟಿಕಲ್ಚರ್ ಮಿನಿಸ್ಟರ್ ಆಗಿದ್ದರು ಅಂತ ಕಾಣುತ್ತೆ. ಆ ಸಂದರ್ಭದಲ್ಲಿ ನಾನು ಹೇಳಿದಂಥ ಕೆಲವು ಈ ತೆಂಗಿನ ಗಿಡಗಳಿಗೆಲ್ಲ ಕಾಯಿಲೆ ಬಂತು.